ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಇವತ್ತು ನಾನು ಹೋಟೆಲ್ ಶೈಲಿಯ ಆಲೂಗಡ್ಡೆ ಪಲ್ಯ ಮಾಡೋದ್ರ ಜೊತೆಗೆ ನಮ್ಮ ಸಾಯಿಬಾಬಾರವರಿಗೆ ವಿಠ್ಠಲನ ಪೂಜೆ ಎಷ್ಟು ಪ್ರಿಯವಾಗಿತ್ತು ಅನ್ನೋದನ್ನು ಕೂಡ ಹೇಳ್ತೀನಿ ಬನ್ನಿ. ಭಗವಂತರಾವ ಅನ್ನೋ ವ್ಯಕ್ತಿಯ ತಂದೆ ವಿಠ್ಠಲನ ಪರಮ ಭಕ್ತರಾಗಿದ್ರು. ಹಾಗಾಗಿ ಅವರು ಪ್ರತಿ ವರ್ಷವೂ ಕೂಡ ಪಂಢಾಪುರಕ್ಕೆ ಹೋಗ್ತಾ ಇದ್ರು. ಮನೆಯಲ್ಲೂ ಕೂಡ ವಿಠ್ಠಲನ ಮೂರ್ತಿಯನ್ನು ಇಟ್ಕೊಂಡು ಪ್ರತಿದಿನವೂ ಪೂಜೆ ಮಾಡ್ತಾ ಇದ್ರು. ಆದರೆ ಅವರ ಮರಣದ ನಂತರ ಅವರ ಮಗರಾದ ಭಗವಂತರಾವ ಅವರು ಪೂಜೆ ಪುನಸ್ಕಾರ ಹಾಗೂ ವರ್ಷಕ್ಕೊಮ್ಮೆ ಯಾತ್ರೆ ಹೋಗೋದನ್ನ ಬಿಟ್ಬಿಟ್ರು. ಹೀಗೆ ಒಂದು ದಿವಸ ಭಗವಂತರಾವ ಅವರು ಶಿರಡಿಗೆ ಹೋದಾಗ ಶ್ರೀ ಸಾಯಿಬಾಬಾರವರು ಅವರ ತಂದೆಯನ್ನ ಜ್ಞಾಪಿಸ್ಕೊಂಡು, ಇವನ ತಂದೆ ನನ್ನ ಸ್ನೇಹಿತನಾಗಿದ್ದ, ಆದ್ದರಿಂದ ಇವನನ್ನು ಸಹ ಇಲ್ಲಿಗೆ ಬರುವಂತೆ ಮಾಡಿದ್ದೇನೆ. ಇವನು ದೇವರಿಗೆ ನೈವೇದ್ಯಕ್ಕೆ ಇಡದೆ ನನ್ನನ್ನು ಹಾಗೂ ವಿಠ್ಠಲನನ್ನು ಹಸಿವಿನಿಂದ ಬಳಲಿಸಿದ್ದಾನೆ. ಆದ್ದರಿಂದ ಇವನನ್ನು ನಾನು ಇಲ್ಲಿಗೆ ಕರೆತಂದಿರೋದು. ಇವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಅಂತ ಸಾಯಿಬಾಬಾರವರು ಹೇಳಿದ್ರು. ಈ ಕಥೆಯಿಂದ ಸಾಯಿಬಾಬಾರವರಿಗೆ ವಿಠ್ಠಲನ ಪೂಜೆ ಎಷ್ಟು ಪ್ರಿಯವಾಗಿತ್ತು ಅಂತ ನಾವು ತಿಳ್ಕೊಬೋದು. ಧನ್ಯವಾದಗಳು. ಓಂ ಸಾಯಿರಾಮ್.